ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. 30 ವರ್ಷಕ್ಕೆ ಒಂದ್ಸರಿ ಮಾಡುವಂಥ ಹಬ್ಬ ಗಾಯ್ಸ್. ಹಳ್ಳಿ ವಾತಾವರಣನೇ ಚಂದ ಗುರು. ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಹೀರೋ ಥರ ಇದ್ನ ಅಣ್ಣ. ಬನ್ನಿ ನಮ್ಮ ಅಜ್ಜಿನ ತೋರಿಸ್ತೀನಿ. ಎಲ್ಲಿ ನಿಮ್ಮ ಹಸ್ಬೆಂಡ್ ನೋಡಿ ಗಾಯ್ಸ್, ಪಾಪ ಚಿಕ್ಕ ಹುಡುಗನ ಹತ್ರ ಕಲ್ಲಂಗರಿಕಾಯಿ ಕಿತ್ಕೊಂಡು ತಿಂತಾ ಇದಾರೆ. ಟ್ರೋಲ್ಗೆ ಆಗ್ಬಿಟ್ರೆ ಏನ್ ಮಾಡೋದು ಗುರು ಅಂತ ಫುಲ್ ಭಯ ಆಗೋಗೈತಿ. ಒಂದೊಂದು ಮುತ್ತುಗಳು ಇಟ್ಕೊಳ್ಳಾರಿ ಅವನೆಲ್ಲ. ಏನು ಅರ್ಥನೇ ಆಗಲಿಲ್ಲ ನನಗೆ. ಬಟ್ ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ? ಎಲ್ಲ ಸಖತ್ತಾಗೇ ಇದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಇಂಡಿಯಾಗೆ ಬಂದಮೇಲೆ ಯಾವುದೇ ಥರ ವ್ಲಾಗ್ನ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇವಾಗ ಟೈಮ್ ಸಿಕ್ಕಿದೆ ವ್ಲಾಗ್ನ ಮಾಡೋದಕ್ಕೆ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನಾನು ಇಲ್ಲಿಗೆ ಬಂದಿರೋದೆ ನಮ್ಮ ಊರ ಹಬ್ಬನ ಆಚರಣೆ ಮಾಡೋದಕ್ಕೋಸ್ಕರ. ಸೊ ಇದು ನಮ್ಮ ಡ್ಯಾಡಿಯ ಹುಟ್ಟಿ ಬೆಳೆದಂಥ ಊರಿದು. ಸೊ ನಾನಿವಾಗ ಅಲ್ಲೇ ಇದ್ದೀನಿ. ಆ್ಯಂಡ್ ಈ ಹಬ್ಬನ 30 ವರ್ಷಕ್ಕೆ ಒಂದ್ಸರಿ ಮಾಡುವಂಥ ಹಬ್ಬ ಗಾಯ್ಸ್. ಲಾಸ್ಟ್ ಟೈಮ್ ಇದು ನಮ್ಮ ಅಪ್ಪನೇ ಹೋಸ್ಟ್ ಮಾಡಿದರು. ಆ್ಯಂಡ್ ಈ ಸರಿ ನಾನೇ ಹೋಸ್ಟ್ ಮಾಡಬೇಕು ಅಂತ ನನ್ನನ್ನು ಅಲ್ಲಿಂದ ಕರ್ಸ್ಕೊಂಡಿದ್ದಾರೆ ಇದನ್ನು ಹೋಸ್ಟ್ ಮಾಡೋದಕ್ಕೋಸ್ಕರ. ಸೊ ನನಗೂ ಖುಷಿ ಆಯಿತು, ಎಲ್ಲ ಒಂದು ಸರಿ ಸೇರ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲನೂ ಅಂತ. ಇನ್ನೇನಿದೆ, ಸೊ ಈ ಒಂದು ಹಬ್ಬ 9 ಡೇಸ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ 7 ಡೇಸ್ ಕಳೆದಿದೆ. ಇವಾಗ 8ನೇ ದಿವಸದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಟೈಮ್ ಆಗಲಿಲ್ಲ. ಇನ್ನೂ ಏನೇನಾಯಿತು, ಸುಮಾರಷ್ಟು ಇವೆಂಟ್ಸ್ ಇತ್ತು ಲಾಸ್ಟ್ 7 ಡೇಸಲ್ಲಿ ಕೂಡ ಅದನ್ನೆಲ್ಲ ಕವರ್ ಮಾಡೋದಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ಟೈಮ್ ಸಿಗ್ತಲ್ಲ ಅಂತ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ. ಹೋಪ್ಫುಲಿ ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಳ್ಳಿ ವಾತಾವರಣನೇ ಚಂದ ಗುರು. ಬರ್ತಾದಂಗೆ ನಮಗೆ ಮನುಷ್ಯರು ನೋಡಿಬಿಟ್ಟು ಬೇರೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ. ಸೊ ನನ್ನ ಮುಂದೆ ಒಂದು ಹೊಸ ಫ್ರೆಂಡ್ ಆಯಿತು ನನಗೆ. ಇದು ನಮ್ಮ ಮನೆಯ ಹೊಸ ಫ್ರೆಂಡು ನನಗೋಸ್ಕರ. ಸೊ ಭಯ ಬೀಳ್ಬೇಡ ಗುರು, ಏನು ಮಾಡಲ್ಲ, ಆರಾಮಾಗಿರು. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಅದ್ರ ಜೊತೆಗೆ ಬೇರೆ ಫ್ರೆಂಡ್ಸ್ ಕೂಡ ಆದರು. ಇಲ್ಲಿದ್ದಾರೆ ನೋಡಿ ನಮ್ಮ 5 ಜನ ಫ್ರೆಂಡ್ಸು. ಆ್ಯಂಡ್ ಇನ್ನು ಅದೆಷ್ಟು ಡೌ ಮಾಡ್ಬೇಕು ಅನ್ಕೊಂಡಿದ್ಯಾ? ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಆದರೂ ಬರ್ತಾದಂಗೆ. ಆ್ಯಂಡ್ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. UK ಇಷ್ಟೊಂದು ಬಿಸಿಲಿರಲಿಲ್ಲ, ಇಲ್ಲಿಗೆ ಬರ್ತಾದಂಗೆ ಸೈಕ್. ಆಲ್ರೆಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ. ಸೊ ಇಲ್ಲೇ ಫುಲ್ಲು ಡಿನ್ನರ್ ಅಲ್ಲ ಗುರು, ಏನು ಮಾತಾಡ್ತಾರೆ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಲಂಚ್ ಇಲ್ಲೇ ಬರೋದು. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮನೆ ಗಾಯ್ಸ್. ಸೊ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಲ್ಯಾಂಡ್ ಆಗಿರೋದ್ರಿಂದ. ಇಷ್ಟೊಂದು ಜಮೀನ್ ತಕೊಂಡು ಏನು ಮಾಡ್ತೀಯ ಮಗ? ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದ್ ಕಡೆ ನಿಲ್ಲೋಣ ಅಂತ. ಸೊ ಇಲ್ಲೇ ಮನೆ ಕಟ್ಟಿದ್ದಾರೆ ಅವಾಗ. ಸೊ ಇವಾಗ ಊರ ಹಬ್ಬನ ನಾವು ಊರ ಒಳಗಡೆನೇ ಮಾಡಬೇಕಾಗಿರೋದ್ರಿಂದ ಊರ ಒಳಗಡೆ ಆಲ್ರೆಡಿ ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹೋಗಿ ಆಲ್ರೆಡಿ ಅಲ್ಲಿದ್ದಾರೆ, ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲನೂ. ಇನ್ನೇನು ನಾನು ಹೊರಡಬೇಕು. ಆ್ಯಂಡ್ ಏನಪ್ಪ ಇದರಲ್ಲಿ ಒಂದು ಟ್ವಿಸ್ಟು ಅಂತಂದರೆ, ಇವತ್ತಿಂದ ನಾಳೆ ಮಧ್ಯಾಹ್ನವರೆಗೂ ನಾನು ಏನೂ ತಿನ್ನೋಂಗಿಲ್ಲ. ಸೊ ಅದೇ ಟ್ವಿಸ್ಟು, ಉಪವಾಸ ಇರಬೇಕಂತೆ, ಅದೊಂದು ರೂಲ್ ಇಲ್ಲಿ. ಸೊ ಆಲ್ರೆಡಿ ಉಪವಾಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇರ್ತೀನೋ ಎಲ್ಲೋ ಗೊತ್ತಿಲ್ಲ. ಬನ್ನಿ ನಮ್ಮ ಅಜ್ಜಿನ ತೋರಿಸ್ತೀನಿ. ಇವರೇ ನಮ್ಮ ಅಜ್ಜಿ. ಹೇಳಮ್ಮ, ಏನು ಸಮಾಚಾರ? ಹೇಳಮ್ಮ, ಏನಾದ್ರು ಹೇಳೋ. ಏನಾದ್ರು ಹೇಳೋ. ಆಯ್ತು, ಏನೊಂದು ಹೇಳೋ. ಏನು ಸಮಾಚಾರ? ನಾನು ಚೆನ್ನಾಗಿರೋಣ. ಏನು ಸಮಾಚಾರ? ನಾನು ಚೆನ್ನಾಗಿರೋಣ. ಅಷ್ಟೇ. ದೇವ್ರು ಒಳ್ಳೇದು ಮಾಡಲಿ, ಸೋಡಸ್ರಮ್ಮನ ಒಳ್ಳೇದು ಮಾಡಲಿ, ಸಂಜೆ ಅವ್ರು ಒಳ್ಳೇದು ಮಾಡಲಿ. ಅಷ್ಟೇನಾ? ಅಷ್ಟೇ. ಇನ್ನೇನಾದ್ರು ಹೇಳೋ. ಸ್ವಲ್ಪ ಕಾಮಿಡಿ ಮಾಡೋ. ಏನು ಕಾಮಿಡಿ? ಎಲ್ಲಿ ನಿಮ್ಮ ಹಸ್ಬೆಂಡ್? ನೋಡಲ್ಲಿ ಕುತ್ಕೊಂಡವನು. ಇಲ್ಲೇನಾ? ಕರಿ ಆಯ್ತು ನಿಮ್ಮ ಹಸ್ಬೆಂಡನ್ನು. ಏನಂತ ಕರೀಲಿ. ಬನ್ನಿ ಅಂತ ಕರಿ. ಹೆಂಗೆ ಕರೆಯೋದು? ಕರಿ. ಬಾ ಬಾ ಇಲ್ಲಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರ ಬಗ್ಗೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇದ್ರೆ ಲೇ ಇಚ್ಚಿನ ಏನ್ರಿ ಅದು ಮಾತಾಡೋದು? ನಮಗೆಲ್ಲ ಗೊತ್ತಾಗೋಯ್ತು. ಅನ್ಕೊಂಡ್ಲ ಹೆಂಗಾದ್ರೆ ಹೋಗೋ. ನಾವು ಅನ್ಕೊಂಗಿಲ್ಲ ಅವತ್ತಿನಿಂದ. ಬಾ ಇಲ್ಲಿ ಅಂತೀರಿ. ಚೆನ್ನಾಗಿ ಗಟ್ಟಿಗೆ ಮಾತಾಡಿಸ್ಬೇಕಾದ್ರೆ ಮಮ್ಮ ಬಾಯಿಲೆ ಅಂತೀನಿ. ನೋ ಕಾಮೆಂಟ್ಸ್. ಅಷ್ಟೇ. ಮಾವನ ಬೇಕಾ? ಮಾವನೇ ಸಾರು ಮಾವನ ಕಟ್ಕೊಂಡಿರೋದು ನೀನು? ಹೌದು. ನೆಕ್ಸ್ಟ್ ಲೆವೆಲ್ ಅಲ್ಲ. ಅಕ್ಕನ ಮಗಳು ಕಟ್ಕೊಂಡು ಇದ್ರಪ್ಪ. ಚೆನ್ನಾಗಿದ್ರೆ ಕಟ್ಕೊಂಡೆ. ಚೆನ್ನಾಗಿದ್ರಿ. ಇನ್ನು ನಾವು ಹೋಗೋದು ಒಂದೇ, ನಮ್ಮ ಮನೆಗೆ ಹೋಗೋದು ಒಂದೇ. ನೆಕ್ಸ್ಟ್ ಲೆವೆಲ್ ಅಲ್ಲ.
ಇಲ್ಲಿ ನಮ್ಮ ತಾತ ಏನೋ ಮಾತಾಡ್ತಾರಂತೆ, ನಮ್ಮ ತಾಪಂತ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ತಾತನ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವಾಗ. ಹೇಳಿ ಸರ್, ಏನಾದ್ರು ಹೇಳಿ. ಹಬ್ಬಬ್ಬ ನೋಡು ಏನಂಗಂದ್ರೆ ಆಫ್ ಮಾಡ್ಬೇಕಾ ಓ ಹಬ್ಬಬ್ಬ ನೋಡು ಆಲದ ಮರ ನೋಡು ಅಂತನಾ? ಆಲದ ಮರ ಆಲದ ಮೇಲೆ ಇರೋ ಆಲದ ಮರ ಕೆಳಗಡೆ ಇರೋ ಆನೆ ನೋಡು. ಆಮೇಲೆ ಆನೆ ಮೇಲೆ ಇರೋ ಸಿಪಾಯಿನ ನೋಡು. ಆಮೇಲೆ ಬೆಳ್ಳಿ ಬಟ್ಲ. ಆಮೇಲೆ ಬೆಳ್ಳಿ ಬಟ್ಲಲ್ಲಿರೋ ಅಮೃತ ನೋಡು. ಆಮೇಲೆ ಬರ್ಲಿ ಪಕ್ಷಿ ಅಮೃತ ತಿನ್ನೋವಾಗ 2 ಪಕ್ಷಿಗಳ ನೋಡು. ಆಮೇಲೆ ದೇವಾದೇವ ಸೋಬಾಣ. ಅಷ್ಟೇ ಮುಗೀತಾ? ಏನಿದು ಪದ್ಯ? ಹೆಣ್ಣು ಗಂಡಕ್ಕೆ ದಾರಿ ಹಿಡಿಬೇಕಾದ್ರೆ ಹಾಲಾಡ್ತಾರಲ್ಲ ಅವಾಗ ಓ ಅಪ್ಪಡಿಯ ಮ್ಯಾಟ್ರು ನೋಡಿ ಗಾಯ್ಸ್, ಇದು ನನಗೆ ಗೊತ್ತೇ ಇರಲಿಲ್ಲ, ಇವಾಗ ಗೊತ್ತಾಯ್ತು. ಗಾಯ್ಸ್, ಒಂದು ಕಾಮಿಡಿ ಏನಂತಂದ್ರೆ ನನ್ನ ಜೊತೆ ನಮ್ಮ ಚಿಕ್ಕಪ್ಪ ಮಗ ಕೂಡ ಎತ್ತುತ್ತಾನೆ. ಆದರೆ ಎತ್ತಬೇಕಾಗಿರೋದು ನಾನು, ನೀನೇನಕ್ಕೆ ಎತ್ತುತ್ತಾ ಇರೋದು? ಸುಮ್ಮನೆ ನಾನೇ ಎತ್ತೋದು, ಕ್ರೇಸ್ಗೋಸ್ಕರ ಎತ್ತಾ ಇದ್ದಣ್ಣ. ಇಲ್ಲ ಎಂತದಿಲ್ಲ. ಕೇಳಿದ್ರೆ ಅಣ್ಣ ಕೇಳಿದ್ರೆ ಎಂತದಿಲ್ಲ ಅಣ್ಣ. 30 ವರ್ಷಕ್ಕೊಂದ್ಸರಿ ಎತ್ತೋದು, ಯಾರಿಗುಂಟು ಯಾರಿಗಿಲ್ಲ. ಗಾಯ್ಸ್ ನೋಡಿ, ಅದನ್ನ ಎತ್ತಬೇಕಂದ್ರೆ ಅದೃಷ್ಟ ಇರಬೇಕು. ಅದ್ರಿಗೆ ನಾನು ಎತ್ತೀನಿ, ನಮ್ಮ ಅಣ್ಣನೂ ಎತ್ತಾರೆ. ಆದ್ರೆ ಇವ್ನು ಎತ್ತಂಗೆ ಅಲ್ಲ, ಆದ್ರೂ ಎತ್ತವನೆ. ನಮ್ಮ ಅಣ್ಣಗೆ ಬ್ಯಾಕ್ ಬೋನ್ ಬಾಯ್ಸ್ ನಾನು. ಬ್ಯಾಕ್ ಬೋನ್ ಅಂತೆ ಬ್ಯಾಕ್ ಬೋನ್. ಉಪವಾಸ ಇರ್ಬೇಕು ಅಂತಂದ್ರೆ ಉಪವಾಸ ಇರೋಲ್ಲ ಅಂತೇವ್ರು. ಒಂದೊತ್ತು ಅಂತಂದ್ರೆ ಒಂದ್ ಟೈಮ್ ತಿನ್ಬಿಡ್ತಾರಂತೆ, ಸ್ನಾನ ಮಾಡ್ಕೊಂಡು ಆಮೇಲೆ ಉಪವಾಸ ಇರೋದಂತೆ. ನೋಡಿ ಗಾಯ್ಸ್, ಅದೇ ತರ ಹಳ್ಳಿ ಕಡೆ ಎಲ್ಲ ಇರೋದು ಕಲ್ಚರು. ನಾವು ಅದನ್ನೇ ಫಾಲೋ ಮಾಡ್ತಾ ಇದೀವಿ. ನಮ್ಮ ತಾತ ಕಲ್ಚರ್ ಎಲ್ಲ ಅದೇ. ಸೊ ಅದಕ್ಕೋಸ್ಕರ ನಾವು ಫಾಲೋ ಮಾಡ್ತಾ ಇದೀವಿ. ನೀವು ಫಾಲೋ ಮಾಡಿ ಗಾಯ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲೊಬ್ಬ ಅವ್ರೆ ಇವ್ನು ನನ್ನ ತಮ್ಮ. ಇವ್ನು ಕೂಡ ಉಪವಾಸ ಇರ್ಬೇಕು. ಇವನು ಉಪವಾಸ ಇಲ್ಲ, ಆಲ್ರೆಡಿ ತಿಂದ್ಬಿಟ್ಟು ಚೆನ್ನಾಗಿ ನೀರು ಕುಡಿತಾ ಇದ್ದಾರೆ ಗಾಯ್ಸ್. ಇವನ್ನ ಕೇಳಿದ್ರೆ ಇವನು ಕೂಡ ಅದೇ ಬಾಳ ಅಂತಂತೆ. ಒಂದೊತ್ತಂತಂದ್ರೆ ಒನ್ ಟೈಮ್ ತಿನ್ಬಿಡೋದಂತೆ, ಆಮೇಲೆ ಸ್ನಾನ ಮಾಡ್ಕೊಂಡು ಉಪವಾಸ ಇರೋದಂತಂತೆ. ಏನ್ ಕತೆ ಇಲ್ಲೋ ಏನಿದು. ಅಣ್ಣ ಏನಿದ್ನಣ್ಣ, ಹೀರೋ ತರ ಇದ್ನಣ್ಣ. ಇದ ಕಾಂತಾರ ಮೂವಿನ ಹಿಂಗೆ ತರ ಉದ್ಕನದ. ಓ ಬಿಡದ ಎದ್ದಳ ನಾನು ಅಕ್ಕ ಗೊತ್ತಿಲ್ಲ. ಇನ್ನುಟ್ಟಲೇ ಇನ್ನುಟ್ಟು ಸ್ವಲ್ಪ ತೋರ್ಸ. ಹಂಗೆ ಮಕ್ಕಳು ಆದ್ರೆ ನಾನು ಉಜ್ಕೊಂಬಿಟ್ಟಿನಿ ಅಂತ ಫಸ್ಟ್ ನಿನ್ ತೋರ್ಸ್ಕೆ. ಇವ್ರ ಜೊತೆ ಇದು ನನಗೂ ಹಾಕಕ್ಕ ಅವ್ರಲ್ಲಿ. ನೋಡಿ ಗೈಸ್, ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಡಕ್ ಕೆಲಸ ಇಲ್ಲ, ಫ್ರೀ ಆಗಿರೋರಿಗೆಲ್ಲ ಇವರು ಫೇಸ್ ಪ್ಯಾಕ್ ಮಾಡ್ತಾ ಇದ್ದಾರೆ. ನೋಡಿ ಕ್ಯೂ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಸಾಲದಕ್ಕೆ ಇವರು ಮಹಾನ್ ಕಲಾವಿದ ಇವರು. ಒಂದು ಟೈಮಲ್ಲಿ ಸರಿ ಸಾಟಿನೇ ಇಲ್ಲ ಇವ್ರಿಗೆ. ಈ ಕ್ಯಾಮ್ರಾ ನೋಡಿದಾಗಿಂದ ಕ್ಯಾಮ್ರಾ ಕೊಡಿ ಅಂತ ಕೇಳ್ತಾ ಇದಾರೆ. ಏನೋ ಒಂಥರ ಸಿಗ್ಬಿಟ್ಟಿದೆ ಹೊಸ ಕ್ಯಾಮ್ರಾ ಅಂತ ಅಂದ್ಬಿಟ್ಟು ಇವಾಗ ಅವ್ರ ಕೈಲೇ ಕೊಡ್ತಾ ಇದೀನಿ. ಅದೇನು ವಿಡಿಯೋ ಮಾಡ್ಕೊಂಬರ್ಲಿ, ಅದನ್ನ ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ ನಾನು. ಆಗ್ಬೇಕಾದ್ರೆ ತಗೊಳ್ರಪ್ಪ. ಹಲೋ ಗಾಯ್ಸ್, ಬಂದಿರಾ? ಒಂದೊಂದು ಮುತ್ತು ಕಡೆ. ಹಲೋ ಗಾಯ್ಸ್, ನೋಡಿ ಗಾಯ್ಸ್, ನಮ್ಮೂರ ಹಬ್ಬಗೆ ಎಲ್ಲರೂ ಫೇಶಿಯಲ್ ಮಾಡಿಸ್ಕೊಂಡು ಹೋಗ್ತಾ ಇರಿ. ಈಗ ನಮ್ಮೂರ್ ಗೇಟಿಂದ ಹೋಗ್ತೀರಿ. ನೋಡಿ ಹೆಂಗಿರುತ್ತೆ ಅಂತ ತೋರಿಸ್ತೀರಿ. ನೋಡಿ ಗಾಯ್ಸ್, ನಮ್ಮ ಬ್ಯಾನರು ನೋಡಿ ಗಾಯ್ಸ್, ರಿಯಾಕ್ಷನ್ ಹಿಂಗ್ ನೋಡ್ತಾ ಇದಾರೆ ಅವರು. ಆಯ್ತು ನಮ್ಗೆ. ನೋಡಿ ಗೈಸ್, ಇವರೇ ನಮ್ಮ ಅಣ್ಣ ದೊಡ್ಡಪ್ಪ ಮಗ. ಗೈಸ್ ಎಲ್ಲರೂ ಬನ್ನಿ, ಮಿಸ್ ಮಾಡ್ತೀವಿ ನಮ್ಮೂರಿಗೆ. ನಮ್ಮೂರ ಹಬ್ಬ ಬರೋದು 35 ವರ್ಷಕ್ಕೊಂದ್ಸರಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ, ಚೆನ್ನಾಗಿದೆ. ಎಲ್ಲರೂ ಬನ್ನಿ ಗೈಸ್, ಒಳ್ಳೆ ಬ್ಲಾಗ್ ಮಾಡೋಣ.
ಮರಿಬೇಡಿ ಇದೇ ತಿಂಗಳು 7ನೇ ತಾರೀಕು ಯಾರು ಮಿಸ್ ಮಾಡ್ಬೇಡ್ರಿ ಗಾಯ್ಸ್. ಎಲ್ಲರೂ ತಪ್ಪಿರ ಬಂದ್ಬಿಡಿ, ಜಾಲಿ ಜಾಲಿ ಮಾಡೋಣ. ಎಲ್ಲ ಇರೋಷ್ಟು ದಿನ ಜೀವನದಲ್ಲಿ ಎಂಜಾಯ್ ಮಾಡೋಣ ಬನ್ನಿ ಗಾಯ್ಸ್. ಇರೋಷ್ಟು ದಿನ ಜೀವನದಲ್ಲಿ ಎಂಜಾಯ್ ಮಾಡೋಣ ಬನ್ನಿ ಗಾಯ್ಸ್, ಬನ್ನಿ. ನೋಡಿ ಗಾಯ್ಸ್, ಈಗ ತಾನೇ ನಮ್ಮ ಮನೆ ಬರ್ತಿದೆ. ನಮ್ಮ ಮನೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಸಿಚುವೇಶನ್ ಅಂತ. ನೋಡಿ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ನಮ್ಮ ಮನೆನೇ. ಇದು ನಮ್ಮ ಮನೆ ಹತ್ರ ಬ್ಯಾನರ್ ಹಾಕ್ಸಿರೋದು ನೋಡಿ. ನಮ್ಮ ಮನೆ ಬಿಟ್ಟು ಹೋಗ್ತಾ ಇರಿ, ಇದೆಲ್ಲ ಪಾರ್ಕಿಂಗ್ ಜಾಗ ಗಾಯ್ಸ್. ಬನ್ನಿ ಗಾಯ್ಸ್, ಅಂಗಡಿಯಲ್ಲಿ ಒಂದು ಜ್ಯೂಸ್ ತಗೊಂಡು ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಹಲೋ ಗಾಯ್ಸ್, ಬನ್ನಿ ಗಾಯ್ಸ್. ಅಲ್ಲೊಬ್ರು ಬನ್ನಿ ಗಾಯ್ಸ್, ಅಲ್ಲಿ ನೋಡಿ ನಮ್ಮ ಮಾವ ಈಗ ಯಾವ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನೋಡೋಣ. ನೋಡಿ ಗಾಯ್ಸ್, ನಮ್ಮ ಮಾವ ನಮ್ಮ ಹತ್ರ ಸೆಲ್ಫಿ ತಗೊಳ್ತಾ ಇದ್ದಾರೆ. ಮಮ್ ಇಲ್ಲಿ ನೋಡಿ ಮಮ್, ತಗೊಳಮ್ಮ ಒಂದೊಂದು ಆನಾಗೈತೆ. ಉಲ್ಟಾ ಬರ್ತೀರಪ್ಪ. ನಮ್ಮ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನೀವು? ನಮ್ಮ ಹೇಳು ಮಮ್, ನಮ್ಮ ಬಗ್ಗೆ ಸ್ವಲ್ಪ ಅವತಾರವನ್ನು ನೋಡಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರು ನಾಚಿಕೆ ಪಡ್ಕೊಂತ ಇದ್ದಾರೆ ಗೈಸ್. ಫಸ್ಟ್ ಟೈಮ್ ಮಾತಾಡ್ತಿದ್ದಾರೆ. ನಾಚಿಕೆ. ಹಾಯ್ ಮಾಡಿ. ಹಾಯ್ ಎಲ್ಲರಿಗೂ ಹಾಯ್. ಲವ್ಲಿ ಮಚ್ಚಾಸಿರು. ಮತ್ತೆ ಗೈಸ್, ಈಗ ಒಂದು ಅಂಗಡಿಗೆ ಹೋಗ್ಬಿಟ್ಟು ನಮ್ಮೂರಲ್ಲಿರೋ ಅಂಗಡಿಗಳ ಹತ್ರ ಹೋಗ್ಬಿಟ್ಟು ನಮ್ಮೂರಲ್ಲಿರೋ ನಮ್ಮೂರಲ್ಲಿರೋ ಅಂಥ ಅಂಗಡಿಗಳಿಗೆ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ಯಾವ ಥರ ಕೊಡ್ತಾರೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತಿದ್ದೀವಿ. ನೋಡೋಣ ಬನ್ನಿ ಹೋಗೋಣ. ಗೈಸ್, ನಮ್ಮ ದೊಡ್ಡಮ್ಮವ್ರು ಏನೋ ಕೇಳ್ತಾ ಇದ್ದಾರೆ. ಹೇಳಿ ದೊಡ್ಡಮ್ಮ, ಹೆಂಗಿದ್ರಿ ನಾವು? ಹೇಳ್ರಿ ಕಡ ಇಲ್ಲಿ ಚೆನ್ನಾಗೈತೆ. ನಮ್ಮನ್ನ ನೋಡಿ ಹೆಂಗೆ ಕಾಣಿಸ್ತಾ ಇದೀವಿ ನಾವು? ಬಣ್ಣ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೀವಾ? ಎರಡು ಕಣ್ಣು ಸಾಲದ ನೋಡಿ ಗೈಸ್. ಇನ್ನ ಎರಡು ಬೇಕಾ? ನಮ್ಮ ನೋಡಕ್ಕೆ 2 ಕಣ್ಣು ಸಾಲದಂತೆ, ಇನ್ನ 2 ಕಣ್ಣು ಬೇಕತ್ತೆ. 2 ಕಣ್ಣು ಇವ್ರು ಎಲ್ಲಿ ಇಟ್ಕೋತಾರೋ ಗೊತ್ತಿಲ್ಲ. ಮನೇಲಿ ಇಟ್ಬಿಟ್ಟವ್ರತ್ತೆ. 2 ಕಣ್ಣು ಮನೇಲಿ ಇಟ್ಬಿಟ್ಟು 2 ಎಕ್ಸ್ಟ್ರಾ ಹಾಕೊಂಡ್ಬರ್ಬಿಟ್ಟವ್ರು ಎಲ್ಲಾಟಿಗೆ ಕುಡಿಯೋಕ್ಕೆ, ತಿನ್ನಕ್ಕೆ. ಗಾಯ್ಸ್ ನೋಡಿ ಗಾಯ್ಸ್, ನಾವು ಶಾಪುರ್ಗೆ ಹೋಗ್ಬಿಟ್ಟು ಒಂದು ಜ್ಯೂಸ್ ತಗೊಂಡು ಎಕ್ಸ್ಪ್ರೆಷನ್ಸ್ ನೋಡ್ಕೊಂಬರೋಣ ಅಂದರೆ ನೋಡಿ ಗಾಯ್ಸ್, ಇವ್ರು ಎಷ್ಟು ಬೇಗ 4 ದೆವ್ವ 5 ದೆವ್ವ ಆಗ್ಬಿಟ್ಟಿದೆ ಗಾಯ್ಸ್. ನೋಡಿ ಇವ್ರು ನೋಡಿ ತಲೆ ಬಗ್ಸ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ನೋಡಿ ಗಾಯ್ಸ್ ಇದು ರೆಡಿ ಆಗಿದೆ ಈಗ ಗೈಸ್. ಇವ್ರ ಮಕ್ಕಾಗಿ ನೋಡಿ ಗಾಯ್ಸ್ ಹೆಂಗಿದೆ ಇವರು. ನೋಡಿ ಇವ್ರದೆಲ್ಲ ಇವ್ರು ನೋಡಿ ಗಾಯ್ಸ್, ಇವ್ರೇ ಆಗ್ತಾರೆ ಎಲ್ಲರಿಗೂ. ನಮ್ಮ ತಾತ ಅವ್ರನ್ನು ಮಾತಾಡ್ತೀನಿ ಬನ್ನಿ ಬಾಯ್ಸ್. ಹಾಯ್ ತಾತ, ಹೆಂಗಿದೆ? ಇಲ್ಲಿ ಕಾಣಿಸ್ತಾನೆ ಇಲ್ಲ, ಹೋಗು. ಹಾಯ್ ಮಮ್, ಹೆಂಗಿದೆ? ಚೆನ್ನಾಗಿದೆ. ಕೋತಿ ಥರ ಇದ್ದೀನ ನಾನು. ನೋಡಿ ಗಾಯ್ಸ್, ನಮ್ಮ ಅಮ್ಮ ಕೋತಿ ಥರ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗಾಯ್ಸ್, ಪಾಪ ಚಿಕ್ಕ ಹುಡುಗನ ಹತ್ರ ಕಲ್ಲಂಗರಿಕಾಯಿ ಕಿತ್ಕೊಂಡು ತಿಂತಾ ಇದ್ದಾರೆ. ಪಾಪ ಚಿಕ್ಕ ಹುಡುಗ ನೋಡ್ರಿ, ಅವನೇ ಕೊಯ್ಕೊಳ್ತಾರೆ. ಅವನ ಹತ್ರ 1 ಪೀಸ್ ಇತ್ತು, ಅದನ್ನ 2 ಪೀಸ್ ಮಾಡಿ 1 ಪೀಸ್ ಅವ್ರು ತಗೊಂಡವ್ರೆ. ಇವ್ರು ನೋಡಿ, ಇವ್ರು ಒಂದೊಂದು ಮುತ್ತುಗಳು. ಮೀನಾಕ್ಷಿ ಚಿಕ್ಕಲಿದ್ದ ಜನ ಒಂದು ಮುತ್ತುಗಳು. ಮೀನಾಕ್ಷಿ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಪಡಿಬೇಕಿಂತ ಅಲ್ಲೋಲೆ, ನೀವ್ ಇನ್ನ ಫೇಶಿಯಲ್ ಇನ್ನ ಮಕ್ಕಕ್ಕೆ ಹಾಕಿರೋ ಪ್ಯಾಕ್ ಇದು ಮಾಡಿಲ್ವಾ? ನೋಡಲ್ಲಿ ಎಲ್ಲ ನೋಡ್ತಾವ್ರೆ. ಏನಕ್ಕೆ ಹಿಂಗ್ ನೋಡ್ತಾವ್ರೆ? ಆತ ಮಿರರ್ ನೋಡ್ಕೊಂಡ್ರೆ ಏನೋ ಮಾಡ್ರಿ. ಇವಾಗ ನಾನು ಮತ್ತು ನನ್ನ ತಮ್ಮ ಇಬ್ಬರೂ ನಮ್ಮ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ತೋಟ, ಮಲ್ಬೆರಿ ತೋಟ. ಕನ್ನಡದಲ್ಲಿ ಕಂಬಳಿ ಸೊಪ್ಪು ಅಂತಾರೆ. ಕುರಿಗಳಿಗೆ ಮೇವಿಗೋಸ್ಕರ ಬಂದಿದ್ದೀವಿ. ಕಟಾವು ಮಾಡ್ಕೊಂಡು ಮನೆಗೆ ಹೋಗೋದು. ಅದೇನು ವ್ಲಾಗ್ ಮಾಡಿದ್ದೀರಲ್ಲೇ, ಅವಾಗೆಲ್ಲ ಕ್ಯಾಮ್ರಾ ಕೊಟ್ಟರೆ ಬಾಯಿಗೆ ಬಂದಾಗೆಲ್ಲ ಹೇಳಿದ್ರೆ ಏನೋ ನೆಕ್ಸ್ಟ್ ಲೆವೆಲ್ ಮಾಡಿದರೆ ಬಿಡಪ್ಪ ಕಂಟೆಂಟ್ ಅಂತ. ಸಕ್ಕದಾಗೈತೆ ನ್ಯಾಚುರಲ್ ಆಗಿ. ಎಲ್ಲಿ ಬರ್ತಾ ಇರಪ್ಪ ನಿನ್ನ ಹತ್ರನೇ ಇವಾಗ. ಎಲ್ಲ ಓಡಾಡ್ತಾ ಇದೀಯ ಬಾರು. ಹಾಯ್ ಗಾಯ್ಸ್ ಅಂದಿದ್ದೆಲ್ಲ ಇವಾಗ ಇಷ್ಟು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಅಂದರೆ ಅಲ್ಲಿ ಓಡ್ತಾವನಲ್ಲಿ. ಎಲ್ಲಿ ಬಾರು. ಅವನಿಗೇನೋ ಇವಾಗ ನಾಚಿಕೆ ಬಂದ್ಬಿಡ್ತು. ಅವಾಗೆ ಗಾಡಿಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಏನೂ ಇರಲಿಲ್ಲ. ನಾನು ಇನ್ನೂ ಆನ್ ಮಾಡಿಲ್ಲ ಬಾರ. ಇಟ್ಕೊಳ್ಳಾರಿ ಅವನೆಲ್ಲ
ಓಡಾಕ್ತಾರೆ. ಅವ್ನೇನು ಗೊತ್ತಾ ಗೈಸ್, ಭಯ ಏನಂತಂದರೆ ಮಾಡೋದು ಮಾಡ್ಬಿಟ್ಟು ಅವ್ನು ವೀಡಿಯೋನ ಟ್ರೋಲಿಗೆ ಹಾಕ್ಬಿಟ್ರೆ ಏನು ಮಾಡೋದು ಗುರು ಅಂತ ಫುಲ್ ಭಯ ಆಗೋಗೈತಿ ಇವಾಗ ಅಂತೀರೋ. ಆದರೂ ನಾನು ಹಾಕ್ತೀನಿ ವೀಡಿಯೋ ಯೂಟ್ಯೂಬಲ್ಲಿ ಅದನ್ನು. ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಒಂದೊಂದು ಹೇಳಬೇಕು ದೀಪದ ಬಗ್ಗೆ. ಇದೇನಪ್ಪ ದೀಪ ಅಂತಂದರೆ ಮನೆಯಲ್ಲಿ ಮೇಯ್ನಾಗಿ ಎತ್ತೋದು ನಾನೇ, ನನ್ನ ಜೊತೆಗೆ ನನ್ನ ಚಿಕ್ಕಪ್ಪನ ಮಗ ಅಂತೇಳಿದ್ನಲ್ಲ, ನಾವಿಬ್ಬರು ತೊಗೊತಾ ಇದ್ದೀವಿ ಮನೆ ದೀಪನ. ಬಟ್ ಇದು ಹೆಣ್ಮಕ್ಳು ಏನದು ಪಾಸ್ ಮಾಡೋದೇನು, ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ಕೊಂಬರೋದಂತೆ. ಈಗ ಲಾಸ್ಟ್ ಟೈಮ್ ಮಾಡಿದಾಗ 30 ವರ್ಷದ ಹಿಂದೆ ಮಾಡಿದಾಗ ನಮ್ಮ ಅಜ್ಜಿ ಹತ್ರ ಇದೆ ಇವಾಗ ದೀಪ. ಸೊ ಅವರು ನಮ್ಮಮ್ಮ ಕೊಡ್ತಾರೆ, ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಕೈಲಿ ಕೊಡ್ತಾರೆ, ನಮ್ಮ ಚಿಕ್ಕಮ್ಮ ಬಂದು ಅವ್ರ ಸೊಸೆಗೆ ಕೊಡ್ತಾರೆ. ಸೊ ಇದು ಸೊಸೆ ಹಿಂಗೆ ಹೋಗ್ತಾ ಇರುತ್ತೆ. ಇದು ಮನೆಗೆ ಯಾರ್ಯಾರು ಬರ್ತಾರೆ ಅವ್ರಿಗೆ. ಬಟ್ ಮನೆ ಅಂತ ದೀಪ ಬಂದಾಗ ಮನೆ ದೀಪನ ಯಾವತ್ತೂ ಹುಡುಗರೇ ಎತ್ತೋದು. ಸೊ ಅದು ನಾನೇ ಎತ್ತುತ್ತಾ ಇರೋದು ಈ ಸರಿ, ನಾನು ಮತ್ತು ನಮ್ಮ ಚಿಕ್ಕಪ್ಪ ಮಗ. ಸೊ ಫಸ್ಟ್ ಟೈಮ್ ಇದು ಕೇಳಿದಾಗ ನನಗೂ ಫುಲ್ಲು ಕನ್ಫ್ಯೂಸ್ ಆಗೋಯ್ತು, ಏನೂ ಅರ್ಥನೇ ಆಗಲಿಲ್ಲ ನನಗೆ. ಬಟ್ ಅದು ನಡೆಯೋದೇ ಹಂಗೆ ಅಂತೆ. ಸೊ ನಿಮ್ಮೂರಲ್ಲೂ ಇದೇ ಥರ ಇರ್ಬೋದು, ಬಟ್ ನನಗೇನು ಗೊತ್ತಿದೆ ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇವಾಗ. ಸೊ ನೋಡಿ ಗೈಸ್, ಹಿಂಗಿದೆ ಇಲ್ಲಿ ಗಾಡಿ ತಗೊಂಡು ಮನೆಗೆ ಹೋಗಿ ಮಗ ತೊಳ್ಕೊಂಡು ಬರ್ತಾವ್ರೆ, ಟ್ರೋಲ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿ ನೋಡಿ ಮುಂದೆ. ಬನ್ನಿ ಸರ್ ಬನ್ನಿ, ಭಯ ಬಂದುಬಿಡ್ತಾ ತೋರಿಸಿ ಸರ್ ನಿಮ್ಮ ಮುಖಾನ ಸ್ವಲ್ಪ. ಆಯ್ ಗಾಯ್ಸ್, ಬನ್ನಿ ಗಾಯ್ಸ್, ನಮ್ಮೂರು ಗಾಯ್ಸ್, ನಮ್ಮ ಮನೆ ಗಾಯ್ಸ್ ಅಂದಿದ್ದಲ್ಲ ಎಲ್ಲೋಯ್ತು. ಆಯ್ತು ಬರ ಭಯ ಬೀಳ್ಬೇಡ, ಬಾರ ಆಯ್ತು. ಟ್ರೋಲ್ ಆದ್ರೆ ಆಗ್ತೀಯ ಬಾರಲ್ಲೇ. ಇಷ್ಟೊತ್ತು ನಾವೇನು ಕಾಮಿಡಿ ಮಾಡಿದ್ವಿ, ಅಣ್ಣ ಇವನೇ ಇಲ್ಲಿದ ನೋಡಿ ಮಕ ತೊಳ್ಕೊಂಬರೋಕೆ ಹೋದ್ನಲ್ಲ, ಇವನೇ ಹೋಗಿತ್ತು ಮಕ ತೊಳ್ಕೊಂಬರೋಕೆ, ಟ್ರೋಲಾಗಿ ಹೋಗ್ತೀನಿ ಅಂತ ಭಯ ಬಿದ್ದೋಗಿ. ಸೊ ಗೈಸ್, ನಾವಿವಾಗ ಇಲ್ಲಿ ಕಾಮಿಡಿ ಮಾಡ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ನನಗೆ ಗೊತ್ತಾಯ್ತು ಏನು ಎಡಿಟ್ ಮಾಡಬೇಕಾದ್ರೆ ಇದು 8 ರಿಂದ 10 ನಿಮಿಷವರೆಗೂ ಬರ್ಬೋದು ಅನ್ಕೊತೀನಿ ವೀಡಿಯೋ. ಸೊ ಅದಕ್ಕೆ ನಾನು ಈ ಪಾರ್ಟ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀವಿ. ನಾವು 3 ಜನ ಏನಿದ್ದೀವಿ ಈ ಟ್ರಿಯೋ. ಈ ಒಂದು ಕಾಮಿಡಿ ಸೀನ್ ಇನ್ನೂ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂಟಿಲ್ ದೀಪ ಮುಗಿಯೋವರೆಗೂ, ಈ ಹಬ್ಬ ಮುಗಿಯೋವರೆಗೂ, ನಾನು ಇಲ್ಲಿ ತನವರೆಗೂ ಈ ವಿಡಿಯೋಸ್ ಬರ್ತಾನೆ ಇರುತ್ತೆ. ಹೋಪ್ಫುಲಿ ನೀವು ಎಲ್ಲರೂ ಈ ವಿಡಿಯೋನ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವು ನಕ್ಕಿದ್ದೀರಾ ನಮ್ಮ ಜೊತೆ ಅಂತ ಅನ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ವೇಸ್ ಕೀಪ್ ಸ್ಮೈಲಿಂಗ್.